ಇನ್ನು ಕನ್ನಡದ ಮೋಹಕ ನಟಿ ರಮ್ಯಾ ಅವರು ಕೂಡ ನಿಮಗೊಂದು ಪ್ರಶ್ನೆ ಕೇಳಿದ್ದಾರೆ. ರಮ್ಯಾ ಅವ್ರ ಪ್ರಶ್ನೆ ಏನಿದೆ ಅಂಬರೀಷ್ ಅವರಿಗೆ ಬನ್ನಿ ನೋಡೋಣ. ಫಸ್ಟ್ ಟೈಮ್ ನೀವು ಸುಮಾ ಆಂಟಿನ ಮೀಟ್ ಮಾಡಿದಾಗ ಯಾವ ಪಿಕ್ಚರ್ ಸೆಟ್ಟಲ್ಲಿ, ಹಾಗೆ ಸುಮಾ ಆಂಟಿ ನನಗೆ ಹೇಳಿದರು ಫಸ್ಟ್ ಅವ್ರು ನಿಮ್ಮನ್ನ ನೋಡಿದಾಗ ಅವ್ರಿಗೆ ನಿಮ್ಗೆ ಅಷ್ಟು ಇಷ್ಟ ಇರಲಿಲ್ಲ. ಸೊ ನೀವು ಹೇಗೆ ಅವ್ರ ಮನಸ್ಸನ್ನ ಬದಲಾಯಿಸಿದ್ರಿ, ಹೇಗೆ ನೀವು ಸುಮಾ ಆಂಟಿನ ಪಟಾಯಿಸಿದ್ರಿ ಅಂತ ನನಗೆ ಹೇಳಿ. ರಮ್ಯಾ, ನಾನು ಸುಮಾ ಆಂಟಿನ ಮೀಟ್ ಮಾಡಿದ್ದೆ ಆಹುತಿ. ಅಲ್ಲೇ ನಾನು ಆಹುತಿ ಅವಳಿಗಾಗಿದ್ದೆ. ಸೊ ಫಸ್ಟ್ ಅವ್ರಿಗೆಲ್ಲ ನನ್ನ ಬಗ್ಗೆ ಏನೋ ಈ ಕಿವಿ ಮಾತು ಕೇಳ್ಕೊಂಡಿರ್ತಾರೆ, ಕಿವಿ ಚುಚ್ಚೋರ ಮಾತು, ಅದು ಕೇಳ್ಕೊಂಡು ಬಂದಿಲ್ಲ. ಬಟ್ ನನ್ನನ್ನು ನೋಡಿ ಸುಸ್ತಾಗ್ಬಿಟ್ಟು ಏನು ಪ್ಲೆಸೆಂಟ್ ಹೀರೋ ಅಂತ ಕೇಳಿ ಅವಳು ಪಟಾಯಿಸ್ಕೊಂಡ್ಬಿಟ್ಲು ಅಷ್ಟೇ. ಅವರು ಇನ್ನೊಂದು ಇಂಟರ್ವ್ಯೂನಲ್ಲಿ ಸುಮಲತಾ ಮೇಡಮ್ ಹೇಳಿದ್ದಾರೆ, ನನಗೆ ಅಂಬರೀಷ್ ಅವ್ರ ಮದುವೆ ಹಾಕಿನ ಮುಂಚೆ ಎಲ್ಲರೂ ಅಂಬರೀಷ್ ಮದುವೆ ಆಗಬೇಡ, ನೀನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ತುಂಬ ಜನ ಹೇಳಿದ್ರಂತೆ, ಹೀಗಾಗಿಯೇ ನಾ ಮದುವೆ ಆದೆ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು ಸುಮ್ಮನಿಗೆ, ನಿನ್ನನ್ನು ಈ ಅಂಬರೀಷ್ ಅಂತವನ್ನೇ ನೀನು ಹಿಡಿದು ಕಟ್ಟಾಕ್ಬಿಟ್ಟೆ. ಈ ಪೊಲೀಸ್ನವ್ರು ಇಷ್ಟೊಂದೆಲ್ಲ ಯೋಚನೆ ಮಾಡಿ ವೀರಪ್ಪನಿಗೆ ಇಷ್ಟೊಂದು ಕಷ್ಟಪಟ್ಟರು, ನೀನು ಬಿಟ್ಟಿದ್ರೆ ಹಿಡಿದಾಕ್ಬಿಡು. ಇನ್ನು ಕನ್ನಡದ ಇನ್ನೊಬ್ಬ ಯುವ ನಟ ಯಶ್ ಈಗ ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ಬನ್ನಿ ನೋಡೋಣ. ಅಣ್ಣ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಒಬ್ಬ ವ್ಯಕ್ತಿ ಬೆಳೆದು ಬಂದ ರೀತಿಲಿ ಅವನದೇ ಆದೊಂದು ಸ್ಟೈಲ್ ಉಳ್ಕೊಂಡಿರುತ್ತೆ. ಬಟ್ ನಿಮ್ಮಲ್ಲಿ ಎರಡು ಥರನೂ ಇದೆ. ಅಂದರೆ ಈ ಕಡೆ ಪಕ್ಕ ಹಳ್ಳಿ ಲೋಕಲ್ ಸ್ಟೈಲ್, ಯಾರಾದರೂ ಬಂದರೆ ಹಳ್ಳಿಯವರು ಅಥವಾ ಯಾರೇ ಒಂದು ಲೋಕಲ್ ಹುಡುಗ ಯಾರೇ ಸಿಕ್ಕಿದ್ರೆ ಏನಿಲ್ಲ ಬಾರ್ಲಾ ಅಂತ ಪಟ್ಟಂತ ಹಂಗೆ ಮಾತಾಡ್ತೀರಾ. ಅದೇ ನಿಮ್ಮನ್ನು ಕೆಲವು ಪಾರ್ಟಿಗಳಲ್ಲಿ ಇದರಲ್ಲಿ ನೋಡಿದ್ರೆ ಅಷ್ಟೇ ಸ್ಟೈಲಿಶ್ ಆಗಿರ್ತೀರಾ, ಗಾಲ್ಫ್ ಆಡ್ತೀರಾ, ರೇಸ್ ಇದೆಲ್ಲ ಮಾಡ್ತೀರಾ. ಆ್ಯಂಡ್ ಎಲ್ಲ ರೀತಿ ಒಂಥರ ಈ ಕಡೆ ತುಂಬ ಲ್ಯಾವಿಶ್ ಆಗಿರೋವಂಥ ರಿಚ್ ಆಗಿರೋವಂಥ ಒಂದು ಇದರಲ್ಲೂ ಅಂಬರೀಷ್ ಅಂದರೆ ನೀವು ಅದರಲ್ಲೂ ಸ್ಟೈಲಿಶಾಗಿ ಪ್ರೆಸೆಂಟ್ ಆಗ್ತೀರಾ. ಈಗ ನಮ್ಮ ಹಳ್ಳಿ ಕಡೆ ಬಂದರೆ ಮಂಡ್ಯಲ್ಲಿ ನಿಮ್ಮನ್ನು ನೋಡಿದ್ರೆ ಒಂದು ಟವಲ್ ಹಾಕೊಂಡು ಆರಾಮಾಗಿ ಓಡಾಡ್ತಿರ್ತಾರೆ. ಈ ಫ್ಲೆಕ್ಸಿಬಿಲಿಟಿ ಹೆಂಗೆ ಸಾಧ್ಯ ಅಣ್ಣ? ಯಾಕಂದರೆ ತುಂಬ ಜನಕ್ಕೆ ಅದು ಬರೋಲ್ಲ. ಇಲ್ಲಿದ್ದವರು ಅಲ್ಲಿ ಆಡಂತ ಅನ್ನಿಸ್ತಾರೆ, ಅಲ್ಲಿದ್ದವರು ಇಲ್ಲಿ ಏನೋ ಒಂಥರ ಸ್ಟೈಲಿಶ್ ಆಗಿ ಬಂದು ಹಳ್ಳಿ ನಿಂತಿದ್ದಾರೆ ಅನಿಸುತ್ತೆ. ಬಟ್ ಎರಡು ಕಡೆಗೂ ನೀವು ಅಷ್ಟು ಚೆನ್ನಾಗಿ ಸುಲಭವಾಗಿ ಇದಾಗೋದು ಆಶ್ಚರ್ಯ ಅನಿಸುತ್ತೆ. ಇದು ಹೇಗೆ ಅಣ್ಣ, ಹೇಗೆ ಸಾಧ್ಯ ಅಂತ ನಾನು ನಿಮ್ಮನ್ನು ಕೇಳಬೇಕು. ಎಷ್ಟು ಪ್ರಶ್ನೆಗೆ ಅಂದರೆ ಮಂಡ್ಯದಲ್ಲಿ ಹಳ್ಳಿಯವ್ರ ಜೊತೆ ಇದ್ದಾಗ ಹಳ್ಳಿಯವ್ರ ಜೊತೆ ಇರ್ತೀರಾ, ನೀನು ಲಕ್ಸುರಿ ಕ್ಲಾಸ್ ಪೀಪಲ್ ಇವರು ಹಾಗೆ ಅದೆಲ್ಲ ಈಗ ಹೆಂಗೆ ಬಂತು ಅಂತ ಕೇಳ್ತಾನೆ. ಬಟ್ ಕೇಳೋದ್ರಲ್ಲಿ ಅರ್ಥ ಇದೆ ಅವ್ರಿಗೆ. ಯಾಕೆಂದರೆ ನಾನಂತೊಂದು ಸ್ಮಾಲ್ ಮ್ಯಾನ್, ಐ ಆಮ್ ನಾಟ್ ಎಜುಕೇಟೆಡ್ ಫಾರ್, ಒಂದು ಶೂದ್ರ ವಂಶದಲ್ಲಿ ಹುಟ್ಟಿದವನು ನಾನು. ನನಗೆ ಹಿಂಗೆಲ್ಲ ಹೆಂಗೆ ಬರುತ್ತದೆ ಅಂತ. ಅದು ಹೇಗೆ ಬರುತ್ತೆ ಅಂದರೆ, ಇದು ಬಿಡಿ ಹಳ್ಳಿಯವ್ರ ಜೊತೆ ಇರೋದು ನಮ್ಮ ತಾತನ ಕಾಲ ಮುತ್ತಾದ ಕಾಲದಿಂದ ನೋಡ್ಕೊಂಡ್ಬಂದಿದ್ವಿ ನಾವು. ನಮ್ಮ ತಂದೆಯವ್ರ ಕಾಲದಿಂದ ಹಳ್ಳಿಯವ್ರನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಹಳ್ಳಿಯವ್ರನ್ನ ಬಗ್ಗೆನೂ ಸಿನಿಮಾಗಳು ಸುಮಾರು ಮಾಡಿದ್ವಿ. ಜೊತೆಲಿ ಅವ್ರ ಜೊತೆಲಿ ಬರ್ತಾಯಿದ್ದಾಗ ಅದನ್ನು ಬಿಟ್ಬಿಡಿ ಆ ಪಾಠ. ಲಕ್ಸುರಿ ಪಾಠ ಹೇಳ್ತೀನಿ. ಲಕ್ಸುರಿ ಅನ್ನೋದು ಈಗ ನನಗೆ ಆಸೆ ಲೈಫಲ್ಲಿ, ಒಂದು ಕುದುರೆ ಇಡಬೇಕು, ಅದನ್ನು ರೇಸಿಗೆ ಬಿಟ್ಟು ಗೆಲ್ಲಬೇಕು. ಐ ಶುಡ್ ಲೀಡ್ ದ ಹಾರ್ಸ್. ಆ ಲೀಡಿಂಗ್ ಇನ್ ದ ಪೆಡಾಗಿ ಆ ಹಾರ್ಸ್ನ ರೇಸ್ ಕೋರ್ಸಲ್ಲಿ ವಿನ್ ಆದಮೇಲೆ ಲೀಡ್ ಮಾಡ್ತಾರೆ. ಅದು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ನಾನು ಮೊದಲನೇ ಕುದುರೆ ಹೆಸರು ಮೈ ಆಂಬಿಷನ್ ಅಂತ ಇಟ್ಟೆ. ಅದನ್ನು ನಾನು ಗ್ಯಾಂಬಲ್ ಮಾಡಲ್ಲ ನಾನು. ಐ ಟೇಕ್ ಇಟ್ ಎಸ್ ಎ ಸ್ಪೋರ್ಟ್ಸ್. ಸೊ ಐ ಲೈಕ್ ಮೈ ಹಾರ್ಸಸ್ ಕಮ್ಮಿಂಗ್. ಪ್ರಾಣಿಗಳು ಅಂದರೆ ನನಗಿಷ್ಟ ಮುಂಚೆಯಿಂದ. ಆ ಕಾಲದಲ್ಲಿ ಎಷ್ಟೋ ಲಕ್ಷ ಆಫರ್ ಮಾಡಿದ್ದೆ ಒಂದು ಇದಕ್ಕೆ, ಚಿಂಪಾಂಜಿಗೆ, ನನಗೆ ಕೊಟ್ಬಿಡಿ ಅದನ್ನು ಅಂತ. ನಾನು ಮಾರಿಬಿಟ್ರೆ ನಾನು ಜೈಲಿಗೆ ಹೋಗ್ತೀನಿ, ಹೋಗಪ್ಪ ಅಂತ ಹೇಳಿ ಕಳಿಸಿದ್ರು. ಕೃಷ್ಣಗೌಡರು ಅಂತ ಅವರು ಕ್ಯೂರೇಟರ್ ಇದ್ದರು. ಹಾಗೆ ಅದು ಹವ್ಯಾಸ ಅಷ್ಟೇ. ಜೊತೆಗೆ ನನಗೆ ಲಕ್ಕು ಏನಪ್ಪ ಅಂದರೆ ಎಲ್ಲರನ್ನೂ ಮೀಟ್ ಮಾಡಿದೆ, ಬೇಕಾದಷ್ಟು ಟಾಪ್ ಪೀಪಲ್ ಮೀಟ್ ಮಾಡಿದ್ದೀನಿ ನಾನು. ಒಂದು ಮುಂಚೆನೇ ನಾನು ಅಂಬರೀಷ್ ಆ್ಯಕ್ಟ್ರ್ ಆಗಿದ್ದಾಗ ಇಲ್ಲಿರೋನೆಲ್ಲ ಮೀಟ್ ಮಾಡಿ ಹೈ ಸೊಸೈಟಿಲಿ ನಾನು ಲೈಫ್ ಮೂವ್ ಮಾಡಿದೆ. ಹೆಂಗೆ ಅಂದರೆ ಎಲ್ಲರಿಗೂ ಒಂದೊಬ್ಬೊಬ್ಬರನ್ನೂ ಸಿಕ್ಕಿದಾಗ ಅವ್ರ ಗುಣಗಳು ಕೇಳ್ತಾ ಐ ಗೆಟ್ ಎಜುಕೇಷನ್. ತುಂಬ ದೊಡ್ಡವ್ರನ್ನ ಮೀಟ್ ಮಾಡಿದ್ದೀನಿ, ತುಂಬ ದೊಡ್ಡವ್ರನ್ನ. ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಕೂತಾಗ ಊಟ ಮಾಡ್ಕೊಂಬಂದಿದ್ದೀನಿ. ನಾಟ್ ಆ್ಯಸ್ ಎ ಪೊಲಿಟಿಷಿಯನ್, ಆ್ಯಸ್ ಅಂಬರೀಷ್. ಪೊಲಿಟಿಷಿಯನ್ಸ್ ಆಗಿ ನಾನು ಹೋಗಲಿಲ್ಲ. ನಾನು ಮಿನಿಸ್ಟರ್ ಆದಾಗಲೂ ನನ್ನ ಫ್ರೆಂಡ್ ನೋಡೋಕ್ಕೆ ಹೋಗಿದ್ದೆ ಮಲೇಷಿಯಾಗಿ. ಬಟ್ ಐ ವೆಂಟ್ ನಾನು ಎಫಿಷಿಯಲಿ, ಯಾರ್ದು ಒಂದು ಪೈಸದ ಹಂಗಿಲ್ಲದೆ ನನ್ನ ಪಣ್ಣೆ ನಾನು ಓದೇ ಬಂದೆ. ಹಿಂಗೆ ಅವಾಗೆಲ್ಲ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವರ ಇಬ್ಬರಿಗೂ ಜೊತೆ ಕೂತು ಊಟ ಮಾಡಿದ್ದೀನಿ ನಾನು. ಇದು ಒಂದು ಲಕ್
ವಿತ್ ದಟ್ ಲಕ್ ಅಂತ ಇಟ್ಕೊಳ್ಳಿ. ಜೊತೆಗೆ ಹೌ ಯು ಸ್ಟಾರ್ಟ್ ಕಾಂಟ್ಯಾಕ್ಟ್ನ ಎಷ್ಟು ಉಳಿಸ್ಕೊಂಡು ಹೋಗ್ತೀಯಾ, ಅದರಲ್ಲಿ ಗಾಲ್ಫ್ ಅಂದ ಗಾಲ್ಫಲ್ಲಿ ವಿಲ್ ಗೆಟ್ ಬಿಗ್ ಕಾಂಟ್ಯಾಕ್ಟ್ಸ್. ಎಲ್ಲ ಟಾಪ್ ಲೆವೆಲ್ ಅವರೇ ಬಡವರು ಆಡೋಲ್ಲ. ಹಂಗೆ ನಾನು ಬದಲೂರಿಗೂ ಈಗ ಆಡಕ್ಕೆ ಬಂದಿದೆ. ಈಗ ಕ್ಯಾಡಿಗಳು ಆಡ್ತಾರೆ, ಈಗ ಒಳ್ಳೊಳ್ಳೆ ಪ್ಲೇಯರ್ಸ್ ಆಗಿದ್ದಾರೆ. ಸೊ ಹಿಂಗೆ ಆ ಕಾಂಟ್ಯಾಕ್ಟ್ಗಳೆಲ್ಲ ಹಂಗೆ ಬಂದಿದ್ದು. ಬಟ್ ಅದನ್ನು ತಲೆಗೆ ತಗೊಳ್ಬಾರ್ದು. ಸಿ ಐ ನೋ ಗ್ರೇಟ್ ವಿಜಯ್ ಮಲ್ಯ ಆಲ್ಸೋ. ಐ ಮೆಟ್ ಬಜಾಜ್, SM ಶೆಟ್ಟಿ, ಕಲ್ಯಾಣಿ, ಬಾಬಾ ಕಲ್ಯಾಣಿ. ಅದು ಆಫ್ಟರ್ ಪೊಲಿಟಿಷಿಯನ್ ಇನ್ನೂ ಬೇಕಾದಷ್ಟು ಜನ ಮೀಟ್ ಮಾಡಿದೆ. ಐ ಆಮ್ ಟೆಲಿಂಗ್ ಬಿಫೋರ್ ಇವನ್ನೆಲ್ಲ. ನನಗೆ ಆ ಕಾಲದಲ್ಲಿ ಯಾರೂ ಫ್ಯಾಮಿಲಿ ಅಂತ ಇದೆ. ಅವ್ರಿಗೆ ಆಗ 450-500 ಬಸ್ ಇತ್ತು, ಶಂಕರ್ ವಿಠಲ್ ಬಸ್. ಆ್ಯಂಡ್ ದಿ ಹ್ಯಾಡ್ 200 ಎಕರೆ 300 ಎಕರೆ ಟೀ ಎಸ್ಟೇಟ್ಸು, ಕಾಫಿ ಎಸ್ಟೇಟ್ಸ್. ಹೀಗೆ ಅವ್ರದ್ದು ಲ್ಯಾವಿಶ್ ಆಲ್ ಏಜೆನ್ಸೀಸ್ ಅವ್ರದ್ದೇ ಮಂಗಳೂರಲ್ಲಿ. ಶ್ರೀಪತಿ ಅಣ್ಣ ಅಂತ ಇದ್ದರು ಅವರು, ಅಪ್ಪಾಜಿ ನಾಯ್ಕು, ದೊಡ್ಡ ದೊಡ್ಡ. ಈಗ ನಾವು ಐ ನೋ ದ ಗ್ರೇಟೆಸ್ಟ್ ಬಿಲ್ಡರ್ ಕಾಲ್ಡ್ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಕಟ್ಟಿದ್ದಾನೆ, ಬುರ್ಜ್ ಖಲೀಫಾ ಅಂತ. ಈಸ್ ಮೈ ಫ್ರೆಂಡ್. ಸೊ ಅದು ಹೆಂಗೆ ಅಂದರೆ ಟೈಮ್ ಯಾರ್ದೋ ಒಂದು ಲಿಂಕಲ್ಲಿ ಸಿಗುತ್ತೆ. ಇಲ್ಲಾಂದರೆ ಇದು ಈ ಕಮ್ಸ್ ನಾವು ನನ್ನ ಊಟದ ಹಬ್ಬಕ್ಕೂ ಬಂದಿದ್ದಾರೆ. ಅವ್ರ ಪ್ರೊಫೈಲೇ ಬೇರೆ. ಆ ಬುಕ್ ನೋಡಿದ್ರೆ ದರ್ಬಾನ್ ಏರ್ಪೋರ್ಟು, ಒಮಾನ್ ಏರ್ಪೋರ್ಟು, ಮಲೇಷಿಯನ್ ಏರ್ಪೋರ್ಟು, ಟ್ವಿನ್ ಟವರ್ಸಲ್ಲಿ 1 ಟವರ್ ಇವ್ರು ಕಟ್ಟಿದ್ದಾರೆ, ಬುರ್ಜ್ ಅಲ್ ಅರಬ್, ಬುರ್ಜ್ ಖಲೀಫಾ. ಆ್ಯಂಡ್ ಅದರಲ್ಲಿ ನೋಡಿ ಅದು ಒಂದು ಸ್ಪೆಷಾಲಿಟಿ ಆ ಮನುಷ್ಯಂದು ಏನಪ್ಪ ಅಂದರೆ ಈಸ್ ನಾಟ್ ಎ ಇಂಜಿನಿಯರ್. ಪ್ರತಿಭೆ ಎಲ್ಲೆಲ್ಲಿರುತ್ತೋ ಯಾರಿಗೆ ಗೊತ್ತು. ಹಂಗೆ ನಾಳೆ ದಿನ ಯಶೋದೇ ಥರ ಆ ಸ್ಟೈಲು ಈ ಸ್ಟೈಲು ಮಾಡ್ಕೊಂಡು ದೊಡ್ಡ ದೊಡ್ಡ ಜನ ಮೀಟ್ ಮಾಡಲಿ ಅಂತ ನಾನು ಹೇಳ್ತೀನಿ. ನನಗನ್ಸೋದು ಏನಂದರೆ, ಒಂದು ನನಗೆ ಒಳ್ಳೆಯದು ನೀವು ಹೇಳಿದಾಗೆ ನಿಮ್ಗೆ ತುಂಬ ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತು. ನೀವು ಬಟ್ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಏನು ಗುಣ ಇದೆ ಅಂತಂದರೆ, ನೀವು ಎಲ್ಲರೂ ಸ್ನೇಹಿತರಾಗ್ಬಿಡ್ತಾರೆ, ನಿಮಗೆಲ್ಲರೂ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅವ್ರು ದೊಡ್ಡವರು ಇರಲಿ ಸಣ್ಣವರು ಇರಲಿ. ಮತ್ತು ನಿಮ್ಮ ಒಂದು ಸಲಿಗೆ ಒಂದು ಸಲಿಗೆ ತೊಗೋತೀರಾ, ಒಂದು ಆತ್ಮೀಯತೆ, ಒಂದು ಸಲಿಗೆ. ಅದು ವಿಷ್ಣುವರ್ಧನ್ ಇರ್ಬೋದು ಅಥವಾ ರಾಜ್ಕುಮಾರ್ ಇರ್ಬೋದು, ಎಲ್ಲರ ಜೊತೆ ಒಂದು ಸಲಿಗೆ ಇತ್ತು ನಿಮಗೆ. ಹೌದು, ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು. ಸೊ ದೇ ಕನ್ಸಿಡರ್ ಯು ಆಸ್ ಫ್ರೆಂಡ್ ಆ್ಯಂಡ್ ಯು ಕನ್ಸಿಡರ್ ದಮ್ ಆಸ್ ಯುವರ್ ಫ್ರೆಂಡ್ಸ್. ಎಸ್ ಅದೇ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನು ಹೌ ಮಚ್ ಲವ್ ಯು ಗಿವ್ ದೇ ವಿಲ್ ಆಲ್ಸೋ ಗಿವ್ ಅಲ್ವಾ. ನೀವು ಸ್ವಲ್ಪ ಜಾಸ್ತಿನೇ ಕೊಡ್ತೀರಾ ಹೀಗಾಗಿ. ಅದ ಇರಲಿ, ನಾನು ಜಾಸ್ತಿ ಕೊಡ್ತಾನೋ ಅವ್ರು ಜಾಸ್ತಿ ಕೊಡ್ತಾನೋ, ನನಗೆ ಯೋಗ್ಯತೆ ಇದೆಯೋ ಇಲ್ವೋ, ಆದರೆ ಇಷ್ಟು ಪ್ರೀತಿ ಇದೆಯಲ್ಲ, ನಮ್ಮನ್ನು ನೋಡಿದ್ರೆ ಒಂದು ಗೌರವ, ಒಂದು ಪ್ರೀತಿ. ಇವತ್ತಕ ನಾವೆಲ್ಲೇ ಯಾವ ಆಫೀಸರ್ಸ್ ಹತ್ರ ಹೋದ್ರು ಅಷ್ಟೇ, ಯಾವ ಮಿನಿಸ್ಟರ್ ಹತ್ರ ಹೋದ್ರು ಅಷ್ಟೇ, ದೇ ರೆಸ್ಪೆಕ್ಟ್ ಮೀ ಆಸ್ ಅಂಬರೀಷ್ ಬಿಕಾಸ್ ದೇ ನೋ ಐ ಆಮ್ ಎ ಕ್ಲೀನ್ ಮ್ಯಾನ್ ಅಂತ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಅಂಬರ ತಾರೆ ಈ ಕಾರ್ಯಕ್ರಮ ಮುಂದುವರ್ಸೋಣ. ಮುಂದಿನ ಭಾಗದಲ್ಲಿ ಮತ್ತೆ ಯಾರು ಪ್ರಶ್ನೆಗಳನ್ನ ಕೇಳೋರಿದ್ದಾರೆ ನೋಡೋಣ.